ಚೆನ್ನಯ್ಯ, ಏನೋ ಕೋಪದಲ್ಲಿ ಹಂಗೆ ಅಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ಒಂದು 100 ರೂಪಾಯಿ ಕೊಡು. ಸುಮ್ಮನೆ ಯಾರು ಕೊಡ್ತಾರೆ? ಏನಾರ ಇಡು, ಕೊಡ್ತೀನಿ. ಏನಿಟ್ಟಾಡ್ಲಿ? ಮಗುನಿಟ್ಟಾಡಿ, ನನ್ನನ್ನಿಟ್ಟಾಡ್ರಿ. ದೇವಿ, ಇಲ್ಲಿ ಯಾಕಮ್ಮ ಬಂದೆ ನೀನು? ನನ್ ಗಂಡ ನನಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನೋಡಿ ಸಂತೋಷ ಪಡಕ್ ಬಂದೆ. ನನ್ನ ಕ್ಷಮಿಸ್ಬಿಡು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟೆ. ಅಯ್ಯೋ, ಅದಕ್ಕೇನಂತೆ? ಸೋಲ್ರಿ, ಪರವಾಗಿಲ್ಲ, ಸೋಲಿ. ನಾನಿದೇನಲ್ಲ. ದ್ವಾಪರ ಯುಗದಲ್ಲಿ ಧರ್ಮರಾಯ ಪತ್ನಿನೇ ಇಟ್ಟು ಜೂಜಾಡದಂತೆ. ಅಂದಿನ ದಿನಕ್ಕೆ ನನ್ನ ಗಂಡನು ವಾರಸ್ದಾರಾಗಿದ್ದಾರೆ ಅಂತ ಸಂತೋಷ ಪಡ್ತೀನಿ. ಈಗ ನನ್ನ ಜೊತೆ ನನ್ನ ಮಗುನ ಇಟ್ಟು ಜೂಜಾಡ್ಬಿಟ್ರೆ ಭಾರತದ ಇತಿಹಾಸದಲ್ಲಿ ನಿಮ್ ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಆಡಿ. ಇಲ್ಲ ದೇವಿ, ಇನ್ನು ಮುಂದೆ ನಾನು ಎಸ್ಪಿಟ್ ಆಡಲ್ಲ. ನನ್ನ ಮಾತು ನಂಬು. ಇಲ್ಲ, ನಾನು ಖಂಡಿತ ನಿಮ್ಮ ನಂಬಲ್ಲ. ಇಷ್ಟು ದಿವಸ ನೀವು ಬರೀ ಜೂಜ್ ಮಾತ್ರ ಆಡ್ತೀರಿ ಅನ್ಕೊಂಡಿದ್ದೆ. ನೀವು ಕುಡಿಯೋದನ್ನು ಕಲ್ತ್ಕೊಂಡಿದ್ದೀರಾ. ಇನ್ ಮುಂದೆ ಇನ್ನು ಏನೇನ್ ಕಲಿತಿರೋ ಏನೋ. ಬೇಡಪ್ಪ, ಬೇಡ. ನನಗೆ ನೀವು ಬೇಡ, ನಿಮ್ಮ ಮಗನು ಬೇಡ. ದೇವಿ, ಅಪ್ಪ ಮಹಾನುಭಾವ್ರ, ಈ ಹಾಳು ಇಸ್ಪಿಟ್ ಆಡ್ತಿದ್ದಾಗ ಇನ್ನು ಎಷ್ಟು ಜನ ಉದ್ಧಾರ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ ಮುಖಕ್ಕೆ. ಪಶುಗಳಾದ್ರು ಕೇವಲ ಹುಲ್ಲು ತಿಂದು ಹಾಲು ಕೊಡೋ ಲಕ್ಷಣ ಇಟ್ಕೊಂಡಿರೋವಾಗ ನಿಮ್ಮಂತ ಬುದ್ಧಿವಂತರು ಈ ಇಸ್ಪಿಟ್ ಆಡ್ದಿಂದ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಕೆಟ್ಟ ಚಟ ಯಾಕ್ರಯ್ಯ ಬಂತು ನಿಮ್ಗೆ? ಊರಿನಲ್ಲಿ ನಿಮ್ಮಂತ ಮನೆ ಹಾಳ್ರಿ ಇರೋದ್ರಿಂದಲೇ ಬೀದಿ ಬೀದಿಲಿ ಗಲ್ಲಿ ಗಲ್ಲಿಲಿ ಇಸ್ಪಿಟ್ ಚಟದಿಂದ ಎಷ್ಟೋ ಸಂಸಾರಗಳು ಬೀದಿ ಪಾಲಾಗ್ತಿವೆ, ಎಷ್ಟೋ ಕುಟುಂಬಗಳು ನಾಶವಾಗ್ತಿವೆ. ಇನ್ನು ಎಷ್ಟು ಸಂಸಾರ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಯ್ಯ, ನಿನ್ನ ಕೈಯಲ್ಲಿ ಈ 3 ಎಲೆ ಹಿಡಿಯೋದಕ್ ಮುಂಚೆ ನೀನು 3 ಗಂಟೆ ಹಾಕಿ ತಾಳಿ ಕಟ್ಟಿದ ಹೆಂಡತಿಗೆ ವಿಷ ಕೊಟ್ಟು ಬಂದಾಡಯ್ಯ. ಹೆಂಗಸರ ಶಾಪ ನಿಮ್ಮನ್ ಸುಮ್ನೆ ಬಿಡಲ್ಲ. ಕೈ ಹಿಡಿದ ಹೆಂಡತಿರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನೀವೆಲ್ಲ ಹಾಳಾಗೋಗ್ತೀರಾ. ನೀವೆಲ್ಲ ಹಾಳಾಗೋಗ್ತೀರಾ. ಬಾಕಂದ, ನಾವು ಹೊರಟೋಗೋಣಪ್ಪ. ದೇವಿ, ದೇವಿ ನಿಂತ್ಕೊಳ್ಳಮ್ಮ, ದಯವಿಟ್ಟು ನಿಂತ್ಕೊ. ನೋಡು ನೋಡು, ನೀವು ಒಂದ್ಸಲ ನನ್ಗೆ ಕ್ಷಮಿಸ್ಬಿಡು, ಒಂದ್ಸಲ ಕ್ಷಮಿಸ್ಬಿಡು. ಇನ್ಮುಂದೆ ಯಾವತ್ತೂ ನಾನು ಇಸ್ಪೀಟ್ ಆಡಲ್ಲ ಅಂತ ನಿಮ್ಮಲ್ಲಿ ಪ್ರಮಾಣ ಮಾಡಿ ಹೇಳಿದ್ನಲ್ಲ, ಆ ಕ್ಷಣದಿಂದ ಆ ಇಸ್ಪೀಟ್ ಗಮನನೇ ನನ್ಗೆ ಹೊರಟೋಯ್ತು. ಆದ್ರೆ ನೋಡು, ಇದ್ರಲ್ಲಿ ನನ್ನ ತಪ್ಪೇನಿಲ್ಲ. ಆ ಕೆಂಪಣ್ಣ ಇದಾನಲ್ಲ, ಈ ಬರೀ 200 ರೂಪಾಯಿ ಇದ್ರೆ ಸಾಕು, ನೀನು ಕಳ್ಕೊಂಡೆಲ್ಲ ಲಕ್ಷಾಂತರ ರೂಪಾಯಿ, ಅದನ್ನ ವಾಪಸ್ ಪಡಿಬೋದು ಅಂತ ಹೇಳ್ದ. ಆದ್ರೂ ನನ್ನ ಮನಸ್ಸು ಒಪ್ಲಿಲ್ಲ. ನನಗೆ ಕುಡಿಸ್ಬಿಟ್ಟ ಅಮ್ಮ, ನನಗೆ ಕುಡಿಸ್. ಹೌದೇ? ಬೀದಿಲಿ ಹೋಗೋರೆಲ್ಲ ತಲೆ ಕೆಡಿಸ್ತಿದ್ರೆ ನಿಮ್ ಸ್ವಂತ ಬುದ್ಧಿ ಎಲ್ಲಗ್ರಿ ಹೋಗಿತ್ತು? ಅವನ್ ಇಸ್ಬಿಟ್ ಆಡು ಅಂದ, ನೀವ್ ಆಡ್ಬಿಟ್ರೆ. ಅವ್ನ್ ಕೊಡಿ ಅಂತ ನೀವ್ ಕುಡಿದ್ ಬಿಟ್ರೆ ನಾಳೆ ಅವ್ನ ಇನ್ನೊಂದ್ ಮಾಡು ಅಂತಾನೆ ಮಾಡ್ತೀರೇನ್ರಿ? ಸಂಸಾರದ ಅರ್ಥನೇ ಗೊತ್ತಿಲ್ದಿರೋ ನಿಮ್ಮಂತವ್ರಿಗೆಲ್ಲ ಯಾಕ್ರಿ ಬೇಕು ಹೆಂಡತಿ? ಯಾಕ್ರಿ ಬೇಕು ಮಕ್ಕಳು? ಯಾಕ್ರಿ ಬೇಕು ಸಂಸಾರ? ಆಯ್ತು, ನಾನು ತಪ್ಪು ಮಾಡಿದೆ. ನನ್ನ ತಪ್ಪನ್ನ ನಾನು ಒಪ್ಕೋತೀನಿ. ನಾನು ಮಾಡಿದ ತಪ್ಪಿಗೆ ನಾನು ಚಪ್ಪಲಿ ತಗೊಂಡು ನಾನೇ ಹೊಡ್ಕೋತೀನಿ. ಬೇಡಿ ಸ್ವಾಮಿ, ಬೇಡಿ. ನೀವು ಹೊಡ್ಕೋಬೇಡಿ. ನಿಮ್ಮಂತ ಜೋಜುಕೋರನ್ನ ತಿದ್ದೋಕ್ಕಾಗಲ್ಲ ಅಂತ ಚರಿತ್ರೆ ಬರ್ದಿದ್ರು. ನಿಮ್ಮನ್ ತಿದ್ದೋಕೆ ಪಡಬಾರ್ದು ಪಾಡ್ಪಟ್ನಲ್ಲ ರೀ. ನಾನು ಹೊಡ್ಕೋಬೇಕು ಚಪ್ಪಲಿ ತಗೊಂಡು. ದೇವಿ